ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ಯೇಸು ಸ್ವಾಮಿ ನಮ್ಮಲ್ಲಿ ಮಾತಾಡಲಿಕ್ಕೆ ಬೇಕಾಗಿ ಬಯಸುವ ಮಗದೊಂದು ದಿನ. ದೇವರಿಗೆ ನಾನು ಈ ಮುಂಜಾವಿನಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಮೇಲೆ ದೇವರಿಗೆ ಒಂದು ಯೋಜನೆ ಇದೆ. ಆ ಯೋಜನೆ ಈ ಲೋಕವನ್ನು ಜಯಿಸಲಿಕ್ಕೆ ಬೇಕಾಗಿ ದೇವರ ಮಕ್ಕಳಿಗೆ ಅದು ನಿಮ್ಮಿಂದ ಪಡೆಯಲಿಕ್ಕೆ ಬೇಕಾಗಿ ದೇವರು ಆಸೆ ಪಡುತ್ತಾರೆ. ಅಂದರೆ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ಕೇಳಿರಿ ನಿಮಗೆ ಕೊಡಲಾಗುವುದು. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ, ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಪ್ರಿಯರೇ, ಕೇಳದೆ ದೇವರಿಂದ ಏನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ದೇವರು ತಿಳಿಯಪಡಿಸುತ್ತಾರೆ. ನಾವು ಏನು ಕೇಳುತ್ತಾರೆ, ನೀವು ಕೇಳುವುದೆಲ್ಲವನ್ನು ದೇವರು ಕೊಡುತ್ತಾರೆ. ಅದರೊಂದಿಗೆ ಅಮರ ಜೀವವನ್ನು ಕೂಡ ನೀವು ದೇವರಲ್ಲಿ ಕೇಳಬೇಕು. ಯೇಸುವೆ, ನಾನು ಈ ಲೋಕದಲ್ಲಿ ಪ್ರವಾಸಿಯಾಗಿ ಜೀವಿಸುತ್ತಾ ಇದ್ದೇನೆ. ನನ್ನ ಜೀವನವನ್ನು ನಿಮಗಾಗಿ ಮೀಸಲಾಗಿ ಇಡಲಿಕ್ಕೆ ಬೇಕಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಈ ತೀರ್ಮಾನ ಯೇಸುವೆ ನಿಮ್ಮ ಹೃದಯದಿಂದ ಸ್ವೀಕರಿಸುವಂಥ ಉಳ್ಳವಳಾಗಿ ನಾನು ಮಾರ್ಪಡಿಸುವುದು ಈ ಮುಂಜಾವಿನ ನಮಗೆ ಪ್ರಾರ್ಥಿಸೋಣ. ಆಗ ಪ್ರಿಯ ಮಕ್ಕಳೇ, ದೇವರು ನಮ್ಮ ಜೀವನದಲ್ಲಿ ಕೇಳಿಕೊಡುವಂಥ ತಂದೆಯಾಗಿದೆ ಎಂಬುದು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಏನು ಕೇಳುತ್ತಾರೆ, ದೇವರ ಸನ್ನಿಧಿಯಲ್ಲಿ ನಾವು ದೊಡ್ಡ ಕಾರ್ಯಗಳೇನು ಕೇಳುವುದಿಲ್ಲ. ನಮಗೆ ಸಾಲ ಇದೆ, ನಮಗೆ ಕಷ್ಟವಿದೆ, ನನಗೆ ಸಮಸ್ಯೆಗಳಿದೆ, ನನಗೆ ಕಲಿಯಬೇಕು, ಇಂದೆಲ್ಲ ಸಣ್ಣ ಸಣ್ಣ ಕಾರ್ಯಗಳಾಗಿ ದೇವರಲ್ಲಿ ಬೇಡುವುದು. ಪ್ರಿಯ ಮಕ್ಕಳೇ, ಅದರೊಟ್ಟಿಗೆ ದೇವರ ಸಾಮ್ರಾಜ್ಯಕ್ಕಾಗಿ ತವಕ ಪಡುವ ಮನಸ್ಸು ಕೂಡ ನಮ್ಮಲ್ಲಿ ಬರಲಿಕ್ಕೆ ಬೇಕಾಗಿ ಪ್ರಾರ್ಥಿಸಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಹೇಳುವಾಗ ಅನುಗ್ರಹಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್.